ಆದರೆ ದುರ್ದೈವ, ಮೈಸೂರವರೇ ಮುಖ್ಯಮಂತ್ರಿ, ಮೈಸೂರವರೇ ಉಸ್ತುವಾರಿ ಮಂತ್ರಿ, ಚಾಮುಂಡಿ ಬೆಟ್ಟದಲ್ಲೂ ಅಕ್ರಮ, ಇದ್ಯಾವುದೋ ಬಟ್ಟೆ ಬ್ಯಾಗಲ್ಲೂ ಅಕ್ರಮ, ಇದ್ಯಾವುದೋ ಈ ರೋಡು 395 ಕೋಟಿ ವೈಟ್ ಟ್ಯಾಪಿಂಗ್ ಈ ಮೊನ್ನೆ ಮಾತಾಡ್ದಿಂದ ಸ್ಟಾಪ್ ಆಗೈತೆ. ಅದೇ ಮೊನ್ನೆ ಎಲ್ಲ ಚರ್ಚೆ ಆಯ್ತಲ್ಲ, ಸ್ಟಾಪ್ ಆಗೈತೆ. ಇಲ್ಲೂ ಅಕ್ರಮ, ಮೂಡಾದಲ್ಲೂ ಅಕ್ರಮ. ಇಲ್ಲೇ ಹಿಂಗಾದರೆ ಈ ರಾಜ್ಯದ ಮೂಲೆಗಳವಲ್ಲ, ಅಲ್ಲಿ ಏನೇನು ಅಕ್ರಮ ನಡೀತಾವೆ ಅನ್ನೋದು. ಮೈಸೂರು ಬಹಳ ಬುದ್ಧಿವಂತರು, ಸಾಂಸ್ಕೃತಿಕ ನಗರಿ. ಇಂಥ ಕಡೆನೇ ಹಿಂಗಾದರೆ ಇನ್ನೊಂದು ಮೊನ್ನೆ ನಮ್ಮಲ್ಲೊಂದು ಚುನಾವಣೆ ನಡೆದಿದೆ, TAPC MS ಅಂತ. ಅದು 22 ವರ್ಷದಲ್ಲಿ ನಾವು TAPC MSಗೆ ಹೋಗೋಕ್ಕೆ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಅಲ್ಲಿ ಕೆಲವರು ಪುಣ್ಯಾತ್ಮರು ಇದ್ದಾರೆ. ಈ ಸರಿ ಲಿಸ್ಟಲ್ಲಿ 20 ವರ್ಷ ಆಗದೆ ಸತ್ತೋಗಿ, 10 ವರ್ಷ ಆಗದೆ ಸತ್ತೋಗಿ, ಅವರು ಎಲ್ಲ ವೋಟರ್ ಲಿಸ್ಟಲ್ಲಿ ಅವರು. ಆದರೆ ರೂಲ್ ಇರೋದೇನೆಂದರೆ ಅವನು 2 ಟ್ರಾನ್ಸಾಕ್ಷನ್ ಮಾಡಬೇಕು ವರ್ಷದಲ್ಲಿ. ಅದೇನು ದೆವ್ವ ಬಂದು ಮಾಡ್ತಾ ಟ್ರಾನ್ಸಾಕ್ಷನ್? ಅಂಥವ್ರನ್ನೂ ವೋಟರ್ ಲಿಸ್ಟಲ್ಲಿ ಸೇರಿಸೋರು. DRಗೂ ಮಾತಾಡಿದ್ವಿ, JRಗೂ ಮಾತಾಡಿದ್ವಿ. ಎರಡನೇದು, ಈಗ ನಮ್ಮ ಫಾಲೋವರ್ಸ್ ಯಾರು ದುಡ್ಡು ಕಟ್ಟಿರ್ತಾರೆ, 2200 ಓಟವೆ ಕಟ್ಟಿರ್ತಾರೆ, ಅವ್ರಿಗೆ ರಸೀದಿ ಕೊಡಬೇಕು ಟ್ರಾನ್ಸಾಕ್ಷನ್ ಆಗಿದ್ರು. ಕೆಲವು ರಸೀದಿ ಇಟ್ಕೊಂಡಿರಲ್ಲ, ವೋಟರ್ ಲಿಸ್ಟಿಗೆ ತೆಗೆದಾಕ್ಬಿಡೋದು. ಆ ಥರ 200 ಓಟ್ ತೆಗೆದವ್ರು. ಅಂಥದ್ರಲ್ಲಿ B ವರ್ಗದಲ್ಲಿ 50-100 ಓಟ್ ಡಿಫ್ರೆನ್ಸಲ್ಲಿ ಇದೊಂದೇ ಸತಿ ಇಷ್ಟೊಂದು ನಾವು ಫೈಟ್ ಕೊಟ್ಟಿರೋದು. ನಮ್ಮ ಕಾರ್ಯಕರ್ತರು, ನಮ್ಮ